ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಬೆಳಿಗ್ಗೆ ಎದ್ದು ನಾಷ್ಟ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ಅಭಿಯಣ್ಣವ್ರು ಫೋನ್ ಮಾಡಿ ರೆಡಿ ಆಗಿ ಬೇಗ ಬೇಗ ಅಂತ ಅಂದ್ರು. ಅವರು ನಮ್ಮೂರ್ಗೆ ಬರ್ತಿದ್ರು, ಮೈಸೂರಿಗೆ ಹೋಗ್ಬೇಕಾಗಿತ್ತು, ಮೈಸೂರಲ್ಲಿ ಕೆಲಸ ಇತ್ತು, ಅದರಿಂದಾಗಿ ನಮ್ನು ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ರು ಮನೆ ಹತ್ರನೇ. ನಾವು ರೆಡಿ ಆಗಿ ಅವ್ರ ಜೊತೆಗೆ ಹೊರಟ್ವಿ. ಮೈಸೂರು ಹತ್ತತ್ರ ಹೋದ್ಮೇಲೆ ಗೊತ್ತಾಯ್ತು ಅಣ್ಣವರು ಹುಣಸೂರ್ಗೆ ಕರ್ಕೊಂಡು ಹೋಗ್ತವ್ರೆ ಅಂತ. ಹಾಗೆ ಊಟದ ಟೈಮು ಕೂಡ ಆಗಿತ್ತು. ಆನ್ ದ ವೇ ಊಟ ಮಾಡೋದಕ್ಕೆ ಹೋಟೆಲ್ಗೆ ಹೋದ್ವಿ. ಬೆಳಿಗ್ಗೆ ಅಭಿಯಣ್ಣನು ಮತ್ತೆ ರಶ್ಮಿ ಅಕ್ಕ ಫೋನ್ ಮಾಡ್ಬಿಟ್ಟು ರೆಡಿ ಆಗ್ರಿ ಬೇಗ ಬೇಗ ಅಂತಂದಾಗ ನಂಗೆ ಶಾಕ್ ಆಯ್ತು. ನಿಜವಾಗ್ಲೂ ಬತ್ತಿದ್ದೀರಾ ಅಂತ ಆಶ್ಚರ್ಯದಿಂದ 2-3 ಸರಿ ಕೇಳ್ದೆ. ಮತ್ತೆ ಹೋಟೆಲ್ ಅಲ್ಲೂ ಕೂಡ ನಮ್ಮ ಫಾಲೋವರ್ಸ್ ಗಳು ಸಿಕ್ಕಿದ್ರು. ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆಗೆ ಮಾತಾಡಿ. ಹಾಗೆ ತುಂಬಾನೇ ಚೆನ್ನಾಗಿ ಸರ್ವ್ ಮಾಡಿದ್ರು ಹೋಟೆಲ್ ಅಲ್ಲಿ. ಅಲ್ಲಿನ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಹೋಟೆಲ್ ಕೂಡ ಅಷ್ಟೇ ಚೆನ್ನಾಗಿ ಇಟ್ಟಿದ್ದಾರೆ. ನಾವು ಊಟ ಎಲ್ಲಾನು ಕೂಡ ಮಾಡ್ಕೊಂಡು ಹಾಗೆ ಮತ್ತೆ ಹುಣಸೂರ್ ಕಡೆ ಹೊರಟ್ವಿ. ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಟೆಲ್ ಇಂದ ಈಚೆಗಡೆ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಸ್ನಾಕ್ಸ್ ಅಂಗಡಿ ಕೂಡ ಇತ್ತು. ಡ್ರೈ ಫ್ರೂಟ್ಸ್ ಹಾಕಿರುವಂತ ಒಂದು ಚಾಕ್ಲೇಟ್, ಹಾಗೆ ಕುನಾಫಾ ಬೈಟ್ ಮತ್ತೆ ಪಿಸ್ತಾ ತಗೊಂಡೆ. ಹಾಗೆ ಹುಣಸೂರ್ಗೆ ಹೋಗಿ ಕೆಲಸ ಏನಿತ್ತು ಅದನ್ನೆಲ್ಲಾನು ಕೂಡ ಮುಗಿಸ್ಕೊಂಡು ನಮ್ಮ ಮನೆಯವ್ರನ್ನ ಇಬ್ರು ಕೂಡ ಮತ್ತೆ ಬನ್ನೂರ್ಗೆ ಕರ್ಕೊಂಡ್ ಬಂದ್ಬಿಟ್ರು. ಹಾಗೆ ಮನೆಗ್ ಬಂದು ಜಸ್ಟ್ ಇಯರಿಂಗ್ಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬನ್ನೂರ್ಗೆ ಹೋದೆ. ಯಾಕೆ ಅಂತಂದ್ರೆ ತಾಳಿ ಚೈನ್ ನ ಚೇಂಜ್ ಮಾಡಿಸ್ಬೇಕಿತ್ತು. ಇವತ್ತು ಹುಣ್ಮೆ ಆಗಿರೋದ್ರಿಂದ ತಾಳಿ ತೆಗಿಬಾರ್ದು ಅಂತ ಅನ್ಕೊಂಡು ಹಾಗೆ ಪಾನಿಪುರಿ ತಿನ್ಕೊಂಡು ಬರದ ಅನ್ಕೊಂಡ್ ಹೋದ್ವಿ. ಜನ ನೋಡಿದ್ರೆ ಸಖತ್ ಜನ ಇದ್ರು ಅಲ್ಲಿ. ಮತ್ತೆ ಮನೆಗ್ ಬಂದ್ವಿ. ಮನೇಲಿ ಏನು ಕ್ಲೀನ್ ಮಾಡಿರ್ಲಿಲ್ಲ. ಬೆಳಗ್ಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆ ಎಲ್ಲಾನು ಕೂಡ ಕ್ಲೀನ್ ಮಾಡ್ಬಿಡದ ಅಂತ ಕ್ಲೀನ್ ಮಾಡ್ತಿದ್ದೆ. ಮತ್ತೆ ಮೆಹಂದಿನೂ ಕೂಡ ಹಾಕ್ಸ್ಕೋಬೇಕಾಗಿತ್ತು ಹಬ್ಬಕ್ಕೆ. ಅದಕ್ಕೆ ನಮ್ ಬನ್ನೂರಲ್ಲಿ ಇರುವಂತ ಮೆಹಂದಿ ಆರ್ಟಿಸ್ಟ್ ಅಂದ್ರೆ ನಮ್ ತೇಜು ಅಕ್ಕ ಅವ್ರ ಕೈಲಿ ಹಾಕ್ಸ್ಕೋಬೇಕು ಅಂತ ಹಾಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ದೆ. ಓಕೆ ಬರ್ತೀನಿ ಅಕ್ಕ ಅಂತಾನು ಕೂಡ ಹೇಳಿದ್ರು. ಹಾಗೆ ನನ್ ಮಗನ್ ಜೊತೆಗೆ ಮುದ್ದಾಡ್ಬಿಟ್ಟು ಮನೆ ಕೆಲಸ ಎಲ್ಲಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಮನೆ ಕೆಲಸ ಏನು ಮಾಡಿರ್ಲಿಲ್ಲ. ಬೆಳಿಗ್ಗೆ ನೀರು ಕೂಡ ಬಿಟ್ಟಿರ್ಲಿಲ್ಲ. ಅಷ್ಟು ಕೆಲಸಗಳು ಏನು ಇರಲಿಲ್ಲ. ಅದಕ್ಕೆ ಸಂಜೆ ಮೇಲೆ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋದ ಅಂತಿದ್ದೆ. ಅಷ್ಟೊತ್ತಿಗೆ ಅಕ್ಕ ಅಣ್ಣ ಫೋನ್ ಮಾಡ್ಬಿಟ್ಟು ಹಿಂಗ್ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೇನೆ ಹಾಗೆ ಕೆಲಸ ಎಲ್ಲಾನು ಬಿಟ್ಟು ರೆಡಿಯಾಗಿ ಹೊಂಟೋದ್ವಿ ಬೆಳಿಗ್ಗೆ. ಅದಕ್ಕೆ ಸಂಜೆ ಮೇಲೆ ಬಂದು ಮನೆಯೆಲ್ಲಾನು ಕೂಡ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ದೆ. ಮತ್ತೆ ಹಬ್ಬಕ್ಕೂ ಕೂಡ ಬಟ್ಟೆಗಳನ್ನ ಒಗ್ದಿದ್ದೆ. ಬಟ್ಟೆನೂ ಕೂಡ ಕ್ಲೀನ್ ಆಗಿ ಮಡ್ಚಿ ಇನ್ನು ಎತ್ತಿಟ್ಟಿಲ್ಲ, ಹಾಗೆ ಇಟ್ಟಿದೀನಿ. ನನ್ ಬಟ್ಟೆಗಳನ್ನೆಲ್ಲಾನು ಕೂಡ ಒಗ್ದಾಯ್ತು. ಬಟ್ ನಮ್ಮ ಮನೆಯವ್ರ ಬಟ್ಟೆಗಳನ್ನ ಇನ್ನೂ ಒಗ್ದಾಕಿಲ್ಲ. ನಾಳೆ ಇಲ್ಲ ನಾಳಿದ್ದು ಅಷ್ಟೊತ್ತಿಗೆ ಒಗ್ದಾಕ್ಬೇಕು ಅವನು ಕೂಡ. ನಮ್ಮೂರ್ ಹಬ್ಬ ಅದ್ ಯಾವಾಗ ಬರುತ್ತೋ, ನಾನ್ ಯಾವಾಗ ಹೋಗಿ ಹಬ್ಬ ಆಚರಿಸ್ತೀನೋ ಅನ್ನೋ ಕಾತರದಲ್ಲೇ ಇದೀನಿ ಇನ್ನೂ ಕೂಡ. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಸಿಗೆ ಟೈಮಲ್ಲೆಲ್ಲ ರಜಾ ಕೊಡ್ತಿದ್ರು. ಬೇಸಿಗೆ ಟೈಮಲ್ಲೇ ಹಬ್ಬ ಹರಿದಿನಗಳ ಸ್ಟಾರ್ಟ್ ಆಗ್ಬಿಡ್ತಿತ್ತು ನಮ್ಮ ಊರಲ್ಲಿ. ಬೇಸಿಗೆ ರಜಾ ಕೊಡ್ತಿದ್ದಂಗೆ ಹೋಗಿ ಊರಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ನಾನು. ಆದ್ರೆ ಇವಾಗ ಹಬ್ಬ ನಾಳೆ ಅದೇ ಅನ್ನೋಂಗೋ ಇಲ್ಲ ಇವತ್ ಹಬ್ಬ ಇದೆ ಅನ್ನೋಂಗೋ ಹೋಗ್ಬೇಕಾಗೋ ಪರಿಸ್ಥಿತಿ ಬಂದಿದೆ. ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗೆ ಆಗ್ಲಿ ಚಿಕ್ಕ ವಯಸ್ಸಲ್ಲಿ ಇದ್ದಂಗೆ ಎಂಜಾಯ್ಮೆಂಟ್ ಇವಾಗ ನಾವು ಬೆಳೆದಾದ್ಮೇಲೆ ಅದ್ ನಮ್ಗೆ ಸಿಗೋದೇ ಇಲ್ಲ. ಯಾಕೆ ಅಂತಂದ್ರೆ ಅದು ನನ್ಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ಹೇಳ್ತಿರೋದು, ಇರೋದು ಒಂದ್ ಜೀವನ. ಇವತ್ತು ಹೋಗ್ತೀವೋ ಅಥವಾ ನಾಳೆ ಹೋಗ್ತೀವೋ ನಮಗ್ ಗೊತ್ತಿಲ್ಲ. ಇರೋವರೆಗೂ ನೆಮ್ಮದಿಯಾಗಿ ಖುಷಿಯಿಂದ ಜೀವನ ಮಾಡಿ ಹೊಂಟೋಗ್ಬೇಕು ಅಷ್ಟೇನೆ. ಆದ್ರೆ ನಾನ್ ಹೆಂಗೆ ಅಂತಂದ್ರೆ ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ನಗ್ನಗ್ತಾನೆ ನಾನು ಫೇಸ್ ಮಾಡಕ್ ಇಷ್ಟಪಡ್ತೀನಿ. ನನ್ನದೊಂದು ಪುಟ್ಟು ನಗು ನನಗೆ ಇಷ್ಟ. ಅದಕ್ಕೆ ಹೇಳ್ತಿರೋದು, ನೀವು ನಿಮ್ ಖುಷಿನೇ ಇಷ್ಟಪಡಿ.